ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಯಾದಗಿರಿ ಜಿಲ್ಲೆಯ ಹುಣಸಂಗಿ ತಾಲೂಕಿನ ಮುದನೂರು ಕೆ ಗ್ರಾಮದಲ್ಲಿ ಬಡ, ದಲಿತ ಹಾಗೂ ಪರಿಶಿಷ್ಟ ಜನಾಂಗದ ವಿದ್ಯಾರ್ಥಿಗಳಿಗಾಗಿ ಹೊಸ ವಸತಿ ನಿಲಯ ಆರಂಭಿಸಲಾಗುತ್ತಿದೆ ಅಂತ ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆಯ ಉಪಾಧ್ಯಕ್ಷರು ತಿಳಿಸಿದ್ದಾರೆ. ಯಾದಗಿರಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಉಪಾಧ್ಯಕ್ಷ ಶಂಕರ್ ಕೊಡ್ಲ, ಸಂಸ್ಥೆ ವತಿಯಿಂದ ದಿವಂಗತ ಶಾಂತಗೌಡ ಅವರ ಸ್ಮರಣಾರ್ಥವಾಗಿ ಹೆಣ್ಣು ಮಕ್ಕಳಿಗೆ ವಸತಿ ನಿಲಯ ಹಾಗೂ ದರ್ಶನಪುರ್ ಬಾಪುಗೌಡ ಅವರ ಹೆಸರಿನಲ್ಲಿ ಬಾಲಕರ ವಸತಿ ನಿಲಯವನ್ನ ಮುದನೂರು ಕೆ ಗ್ರಾಮದಲ್ಲಿ ಆರಂಭಿಸಲಾಗುತ್ತಿದೆ ಅಂತ ಹೇಳಿದರು. ಆರಂಭಿಕ ಹಂತದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದುತ್ತಿರುವ 25 ಹೆಣ್ಣು ಮಕ್ಕಳು ಹಾಗೂ 25 ಗಂಡು ಮಕ್ಕಳಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು ಅಂತ ತಿಳಿಸಿದರು. ಇದಲ್ಲದೆ ಮುದನೂರು ಕೆ ಗ್ರಾಮದಲ್ಲಿ ದಿವಂಗತ ಶಾಂತಗೌಡ ಅವರ ಹೆಸರಲ್ಲಿ ಕನ್ನಡ ಕಾನ್ವೆಂಟ್ ಶಾಲೆ ಆರಂಭಿಸಲು ಸರ್ಕಾರದಿಂದ ಅನುಮತಿ ಪಡೆದಿರುವುದಾಗಿ ತಿಳಿಸಿದರು. ದಿವಂಗತ ಶಾಂತಗೌಡ ಪಾಟೀಲ್ ಅವರ ಆಶಯದಂತೆ ಅವರ ಆಸ್ತಿಯಿಂದ ಬರುವ ಆದಾಯವನ್ನ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆಗೆ ಬಳಸಲಾಗುತ್ತಿದೆ ಅಂತ ತಿಳಿಸಿದರು. ಇನ್ನು ಹುಣಸಂಗಿ ತಾಲೂಕಿನ ಬಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಸಂಸ್ಥೆ ಮನವಿ ಮಾಡಿದೆ. ಪ್ರವೇಶಕ್ಕಾಗಿ ಅರ್ಜಿಗಳನ್ನು ಸಂಸ್ಥೆಯ ಸಂಚಾಲಕರಿಗೆ ಸಲ್ಲಿಸಬಹುದು ಅಂತ ತಿಳಿಸಿದ್ದಾರೆ. ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಸದ್ಯದಲ್ಲಿ ಈಗ ಅಧ್ಯಕ್ಷರಾಗಿದ್ದೇವೆ. ಆ ಸಂಸ್ಥೆಯಿಂದ ಹುಣಸಗಿ ತಾಲೂಕಿನಲ್ಲಿ ಒಬ್ಬರು ವೀಣಾ ಗಂಡ ಶಾಂತಗೌಡ ಅಂತ ಮುದ್ನೂರು ಗ್ರಾಮದವರು. ಇವರು ದೊಡ್ಡ ಆಸ್ತಿವಂತರು. 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ವೀಣಾ ಗಂಡ ಶಾಂತಗೌಡ ಸಾಯುವಾಗ ಆತ ಹೆಂಡತಿ ಒಂದು ಕಡೆ ಭಾಷೆ ತೊಗೊಂಡಿದಂತೆ. ಏನಂದರೆ, ನಮಗೆ ಮಕ್ಕಳಿಲ್ಲ, ನಮಗೆ ಯಾರೂ ಮಕ್ಕಳಿಲ್ಲ, ನೀ ಕೊರಗಬೇಡ, ಈ ಇದ್ದಂಥ ಗ್ರಾಮದ ಮಕ್ಕಳೇ ನಿನ್ನ ಮಕ್ಕಳು ಅಂತ ತಿಳ್ಕೊಂಡು ನನ್ನಲ್ಲಿರ್ತಕ್ಕಂಥ ಆಸ್ತಿ ಎಲ್ಲ ಯಾವುದಾದ್ರೂ ಒಂದು ಮಠಕ್ಕೆ ಕೊಟ್ಟು ಅಲ್ಲಿ ಈ ಊರು ಜನರ ವಿದ್ಯಾಭ್ಯಾಸಕ್ಕಾಗಿ ಉಪಯೋಗ ಮಾಡುವಂಥೇಳಿ ಆಶ್ವಾಸನೆ ತೊಗೊಂಡು ಸತ್ತಂತ. ಅದಕ್ಕೆ ಅವರು ಪತ್ನಿಯವರಂಥ ವೀಣಾ ಅವರು ತನ್ನ ಗಂಡನ ಬರತಕ್ಕಂಥ ಆಸ್ತಿಯನ್ನು ಮತ್ತು ಮನೆ ಅದನ್ನೆಲ್ಲ ಉರ್ಲಿಂಗ ಪೆದ್ದಿ ಸಂಸ್ಥಾನ ಮಠಕ್ಕೆ ವಿಲ್ ಬರೆದು ಕೊಟ್ಟಿದ್ದಾರೆ. ವಿಲ್ ಬರೆದು ರಿಜಿಸ್ಟ್ರೇಷನ್ ಮಾಡಿ, ರಿಜಿಸ್ಟ್ರೇಷನ್ ಕಾಪಿನೂ ಇಲ್ಲಿದೆ, ರಿಜಿಸ್ಟ್ರೇಷನ್ ಮಾಡಿ ಮಠಕ್ಕೆ ದಾನ ಮಾತ್ರ ಕೊಟ್ಬಿಟ್ಟಿದ್ದಾರೆ. ಆದರೆ ನಮ್ಮ ಸ್ವಾಮಿಗಳಾದ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಏನಂದರು, ಹೌದಪ್ಪ ಅವ್ರ ಆಸ್ತಿ ತೊಗೊಂಡು ನಾವು ಏನು ಮಾಡೋದದ, ಅದಕ್ಕೆ ಅವ್ರ ಆಸ್ತಿ ಅವರಿಗೆ ಬಿಟ್ಬಿಡೋಣ, ಅವ್ರ ಹೆಸರ ಮೇಲೆ ಒಂದು ಯಾವಾಗ ಮಕ್ಕಳಿಗೆ ಉದ್ಧಾರ ಆಗ್ಬೇಕಂತ ಅವರ ಆಶೆ ಹಾಕಿಬಿದ್ರೆ ಅಲ್ಲಿ ಶ್ರೀಮತಿ ವೀಣಾ ಗರ್ಲ್ಸ್ ಹಾಸ್ಟೆಲು ಮತ್ತು ಬಾಪುಗೌಡ ದರ್ಶನಪುರ ಬಾಪುಗೌಡ ಬಾಯ್ಸ್ ಹಾಸ್ಟೆಲ್ ಅಂತೇಳಿ ಮತ್ತು ಶಾಂತಗೌಡ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ 3 ಸ್ಥಾಪನೆ ಮಾಡ್ತಾಯಿದ್ದೀವಿ ಆ ಊರಲ್ಲಿ, ಮುದನೂರಲ್ಲಿ. ಈ 3 ಸ್ಥಾಪನೆ ಮಾಡೋಕ್ಕೆ ಆಲ್ರೆಡಿ ಗೌರ್ಮೆಂಟಿಗೆ ಬರ್ಕೊಂಡಿದ್ದೆವು. ಗೌರ್ಮೆಂಟ್ನು ಸ್ಯಾಂಕ್ಷನ್ ಆರ್ಡರ್ಗಳು ಕಾಪಿ ಬಂದಿವೆ, ಎನ್ಕ್ವೈರಿಗೆ ಬಂದು ಅದು ಆಗಿಬಿಡ್ತದೆ ನಮ್ಗೆ. ಆ 3ಅನ್ನು ಈ ಮುದನೂರು ಗ್ರಾಮ ಕೇಯದಲ್ಲಿ ಪ್ರಾರಂಭ ಮಾಡ್ತೀವಿ. ಆ ಪ್ರಾರಂಭ ಮಾಡೋಕ್ಕೆ ಈಗಾಗಲೇ ನಾವು ಮಾರ್ಚ್ನಿಂದ ಪ್ರಾರಂಭ ಮಾಡ್ತೀವಿ ಪ್ರವೇಶ ಮಾಡ್ಲಿಕ್ಕೆ. ಆ ಮುದನೂರು ಗ್ರಾಮದ ಸುತ್ತಮುತ್ತಲ ಹಳ್ಳಿಯವರಾಗಲಿ ಅಥವಾ ಆ ಹುಣಸಗಿ ತಾಲೂಕದ ಹಳ್ಳಿಗಳಾಗಲಿ ದಲಿತರು, ಬಡವರು ಇಂಥವ್ರು ಯಾರು ಇದ್ರೆ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಪ್ರವೇಶ ಕೊಡ್ತೀವಿ. 25 ಹುಡುಗಿಯರು, 25 ಹುಡುಗರು. ಸ್ಯಾಂಕ್ಷನ್ ಅದು ಇಷ್ಟೇ ಇದೆ, ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡೋದು 25 ಹುಡುಗರಿಗೆ ಕೊಟ್ಟಾರೆ, 25 ಹುಡುಗರಿಗೆ ಕೊಟ್ಟಾರೆ. ಅದಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಅವರ ಆಶೆಯನ್ನು ಈಡೇರಿಸಿಗೋಸ್ಕರ ಅಥವಾ ಅವ್ರ ಮನೆತನದ ಪರಂಪರೆ ಅಂಶ ಉಳಿಸೋಗೋಸ್ಕರ ವೀಣಾ ಅವರು ತಮ್ಮ ದಾನದ ಮುಖಾಂತರ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಅವರಿಗೆ ನಮ್ಮ ಸಮರ್ಪಣೆ ಮಾಡೋಣ ಅಂತೇಳಿ ನಮ್ಮ ಸ್ವಾಮಿಗಳ ತೀರ್ಮಾನ ಪ್ರಕಾರ ಅಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅಲ್ಲಿ ಶಾಲೆಯಲ್ಲಿ ಜನ ಇದರ ಸದುಪಯೋಗ ಮಾಡಿಕೊಳ್ಬೇಕಂತೇಳಿ ತಮ್ಮ ಮುಖಾಂತರ, ಕಳಕಳಿ ಮುಖಾಂತರ ಜನ ಜಾಗೃತಿಗೋಸ್ಕರ, ಜನರ ಪ್ರವೇಶಗೋಸ್ಕರ, ಜನರಿಗೊಂದು ಅನುಕೂಲಗೋಸ್ಕರ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಯಿದ್ದೀನಿ. ಇನ್ನು ಸಿಂಧನೂರು ನಗರ ಬಸ್ ನಿಲ್ದಾಣದಲ್ಲಿ ಮಹಿಳೆಯ ಮೇಲೆ ಹರಿದು ಬೇವಿನಾಳ ಗ್ರಾಮದ ಈರಮ್ಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ. ನಗರದ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ ಬಸ್ ನಿಲ್ದಾಣಕ್ಕೆ
ಒಳಗೆ ಬರುತ್ತಿದ್ದ ಮಹಿಳೆಗೆ ರಾಯಚೂರಿನಿಂದ ಬಳ್ಳಾರಿಗೆ ತೆರಳುವ ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಮಹಿಳೆ ಮೇಲೆ ಬಸ್ ಹರಿದು ದೇಹ ನುಜ್ಜುಗೊಜ್ಜಾಗಿದೆ. ಮೃತ ಮಹಿಳೆ ಕಾರಟಗಿ ತಾಲೂಕಿನ ಬೇವಿನಾಳಿ ಗ್ರಾಮದ ಈರಮ್ಮ ಗಂಡ ಬಸಣ್ಣ ಅಂತ ತಿಳಿದು ಬಂದಿದೆ. ಮೃತದೇಹವನ್ನ ಸಂಚಾರಿ PSI ಚಂದ್ರಶೇಖರ್ ಹಾಗೂ ಸಿಬ್ಬಂದಿಗಳು ಸರ್ಕಾರಿ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆ ನಡೆಸಲು ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ದೇಶದಾದ್ಯಂತ LPG ಗೃಹ ಬಳಕೆ ಹಾಗೂ ವಾಣಿಜ್ಯ ಸಿಲಿಂಡರ್ ಗ್ಯಾಸ್ ಟ್ರಬಲ್ನ ಹಿನ್ನೆಲೆ ಶಾಲೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟ ಸಮಸ್ಯೆ ಆಗದಂತೆ ಕ್ರಮ ವಹಿಸಿದ ಇದೆ ಶಿಕ್ಷಣ ಇಲಾಖೆ. ಯಾವುದೇ ಸಮಸ್ಯೆ ಆಗದಂತೆ LPG ಸಿಲಿಂಡರ್ ಸ್ಟಾಕ್ ಮಾಡಿಕೊಂಡ ಶಿಕ್ಷಣ ಇಲಾಖೆ ಸಿಲಿಂಡರ್ ಗ್ಯಾಸ್ ಬಳಕೆ ಮಾಡಿ ಶಾಲೆ ವಿದ್ಯಾರ್ಥಿಗಳಿಗೆ ಬಿಸಿ ಊಟವನ್ನ ನೀಡುವಂತ ಕಾರ್ಯ ಮುನ್ನಡೀತಾ ಇದೆ. ಇನ್ನು ಸಮಸ್ಯೆ ಆಗದಂತೆ ಶಾಲೆ ವಿದ್ಯಾರ್ಥಿಗಳಿಗೆ ಹಸಿವು ನೀಗಿಸುವ ಕಾರ್ಯ ಮುಂದುವರೆದಿದೆ. ಅನ್ನ ಸಾಂಬಾರ್ ಮೊಟ್ಟೆ ಸೇವಿಸಿ ಹಸಿವು ನೀಗಿಸಿಕೊಳ್ಳುತ್ತಿದ್ದಾರೆ ವಿದ್ಯಾರ್ಥಿಗಳು. ಯಾದಗಿರಿ ಜಿಲ್ಲೆಯ 1092 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳು 977 ಶಾಲೆಗಳಲ್ಲಿ ಗ್ಯಾಸ್ ಬಳಕೆ ಮಾಡಿ ಬಿಸಿ ಊಟ ತಯಾರಿ ಮಾಡುತ್ತೆ. ಒಟ್ಟು 4388 ಸಿಲಿಂಡರ್ಗಳ ಬಳಕೆ ಮಾಡಿ ಅಡುಗೆಯನ್ನು ತಯಾರು ಮಾಡಲಾಗುತ್ತೆ. ಎಲ್ಲಾ ಶಾಲೆಗಳಲ್ಲಿ ಶೈಕ್ಷಣಿಕ ವರ್ಷ ಅವಧಿ ಮುಗಿಯುವವರೆಗೂ ಸಮಸ್ಯೆ ಆಗದಂತೆ ಬಿಸಿ ಊಟ ಸೌಲಭ್ಯ ನೀಡಲು ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಒಟ್ಟು 1,26,288 ವಿದ್ಯಾರ್ಥಿಗಳಿಗೆ ಬಿಸಿ ಊಟದ ಸೌಲಭ್ಯವನ್ನು ಒದಗಿಸುವುದಾಗಿ ಶಿಕ್ಷಣ ಇಲಾಖೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇನ್ನು ಯಾದಗಿರಿಯಲ್ಲಿ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಸಿಲಿಂಡರ್ ಕಳ್ಳಾಟವಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಶಹಾಪುರ್ನಲ್ಲಿ ಹೋಟೆಲ್ ಹಾಗೂ ರೆಸ್ಟೋರೆಂಟ್ನಲ್ಲಿ LPG ಸಿಲಿಂಡರ್ ಪತ್ತೆ. ವಾಣಿಜ್ಯ ಸಿಲಿಂಡರ್ ಕೊರತೆಯ ಹಿನ್ನೆಲೆ ಹೆಚ್ಚಿನ ಹಣ ಕೊಟ್ಟು ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಅಡುಗೆ ಮಾಡಲು ಮನೆಗೆ ಬಳಸುವಂಥ ಸಿಲಿಂಡರ್ಗಳನ್ನೇ ಬಳಸ್ತಾ ಇದ್ದಾರೆ. ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ ಬಳಕೆಯ ಹಿನ್ನೆಲೆ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಶಹಾಪುರ್ ಹಾಗೂ ಭೀಮರಾಯನಗುಡಿಯ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಒಟ್ಟು 19 ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಜಪ್ತಿ ಕೂಡ ಮಾಡಲಾಗಿದೆ. ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ ಬಳಕೆ ಮಾಡುತ್ತಿರುವವರಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಧಿಕಾರಿಗಳು. ಔರಾದ್ ಪಟ್ಟಣದ ಆದರ್ಶ ವಿದ್ಯಾಲಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ನಿರ್ಮಿತಿ ಕೇಂದ್ರದಿಂದ ನಡೆಯುತ್ತಿರುವ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಈ ಸಂಬಂಧ ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ವರ್ಷಗಳಿಂದ ಶಾಲಾ ಆವರಣದಲ್ಲಿ ರಸ್ತೆ ಹಾಗೂ ಚರಂಡಿ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಹಿನ್ನೆಲೆ ಸರ್ಕಾರ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಕೈಗೊಂಡಿರುವುದು ಸಂತಸದ ವಿಷಯವಾದರೂ ಕಾಮಗಾರಿ ಗುಣಮಟ್ಟದ ಬಗ್ಗೆ ಗಂಭೀರ ಅನುಮಾನಗಳು ಮೂಡಿವೆ ಅಂತ ಆರೋಪಿಸಿದರು. ಚರಂಡಿ ಸರಿಯಾಗಿ ನಿರ್ಮಿಸಲಾಗುತ್ತಿಲ್ಲ ಹಾಗೂ ಸಿಸಿ ರಸ್ತೆ ಕಾಮಗಾರಿ ಕೂಡ ಕಳಪೆ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ಜೆಇ ನಸೀರ್ ಅವರಿಗೆ ಅಂದಾಜು ಪಟ್ಟಿ ತೋರಿಸಿ ಅದರಂತೆ ಕಾಮಗಾರಿ ಮಾಡಲು ಸೂಚಿಸಿದ್ರು. ಅವರು ಸ್ಪಷ್ಟ ಮಾಹಿತಿ ನೀಡುತ್ತಿಲ್ಲ ಮತ್ತು ಸ್ಥಳದಲ್ಲಿಯೂ ಹಾಜರಿರುವುದಿಲ್ಲ ಅಂತ ಆರೋಪಿಸಿದರು. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಮತ್ತು ತನಿಖೆ ಪೂರ್ಣಗೊಳ್ಳುವವರೆಗೂ ಕಾಮಗಾರಿ ಸ್ಥಗಿತಗೊಳಿಸಬೇಕು ಹಾಗೂ ಕಳಪೆ ಕಾಮಗಾರಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಒತ್ತಾಯಿಸಿದೆ. ಇಲ್ಲವಾದಲ್ಲಿ ತಹಶೀಲ್ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಜಿಲ್ಲಾ ಸಂಚಾಲಕ ರತ್ನದೀಪ್ ಕಸ್ತೂರೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಫೌಡಿನಿ ತಗೋರಿ ಕಾ ಅದೇ ಸರ್ ಒಂದೇ ಲೇರ್ ಹಾಕ್ಯಾವ ಖಾಲಿ ಮತ್ತೆ ಇದೆ ಅದ ಒಂದು ಎಸ್ಟಿಮೇಟ್ ತಗೊಂಡು ನಿಮಗೆ ತೋರಿಸಿದ ಮೇಲೆ ಕೆಲಸ ನಾವ್ರ ಈಗ
ಸಿಂಧನೂರು ತಾಲೂಕಿನ ಶಾಂತಿನಗರದ GSN ಪೆಟ್ರೋಲ್ ಬಂಕ್ ಹತ್ತಿರ ಗೊಬ್ಬರದ ಲಾರಿ ಹಾಗೂ ಹಾಲಿನ ಟ್ರಕ್ ಮುಖಾಮುಖಿ ಡಿಕ್ಕಿಯಾಗಿದ್ದು ಗೊಬ್ಬರದ ಲಾರಿಯ ಡ್ರೈವರ್ ಸ್ಥಿತಿ ಚಿಂತಾಜನಕವಾಗಿದೆ. ಹಾಲಿನ ಟ್ರಕ್ ಡ್ರೈವರ್ ಗಾಯಗಳಾಗಿದೆ ಆತನಿಗೆ. ಇನ್ನು ಬೈಕ್ ಸವಾರರಿಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುಗಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಿಹಾರದ ಎಲ್ಲ 5 ರಾಜ್ಯಸಭಾ ಸ್ಥಾನಗಳನ್ನ ಹಾಗೂ ಒಡಿಶಾದಲ್ಲಿ 2 ಸ್ಥಾನಗಳಲ್ಲಿ ಎನ್ಡಿಎ ಗೆಲುವು ಸಾಧಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಿತಿನ್ ನವೀನ್, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಇತರ 3 ಎನ್ಡಿಎ ಅಭ್ಯರ್ಥಿಗಳು ಇಂದು ರಾಜ್ಯದಲ್ಲಿ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಜೆಡಿಯು ಪಕ್ಷದ ಕೇಂದ್ರ ಸಚಿವ ರಾಮನಾಥ್ ಠಾಕೂರ್, ಬಿಜೆಪಿ ನಾಯಕ ಶಿವೇಶ್ ಕುಮಾರ್ ಮತ್ತು ರಾಷ್ಟ್ರೀಯ ಲೋಕ ಮೋರ್ಚಾ ಅಧ್ಯಕ್ಷ ಉಪೇಂದ್ರ ಕುಶ್ವಾಹಾ ಕೂಡ ಜಯ ಗಳಿಸಿದ್ದಾರೆ. 10 ರಾಜ್ಯಗಳಾದ್ಯಂತ 37 ರಾಜ್ಯಸಭಾ ಸ್ಥಾನಗಳಿಗೆ ನಿನ್ನೆ ಚುನಾವಣೆ ನಡೆದಿತ್ತು. ಹಲವಾರು ಹಾಲಿ ಸದಸ್ಯರು ಅವಧಿ ಏಪ್ರಿಲ್ ಅಲ್ಲಿ ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಇಂದು ಮತದಾನ ಬೆಳಗ್ಗೆ 9 ಗಂಟೆಗೆ ನಿನ್ನೆ 9 ಗಂಟೆಗೆ ಪ್ರಾರಂಭವಾಗಿ ಸಂಜೆ 4 ಗಂಟೆವರೆಗೆ ಮತದಾನ ನಡೆಯಿತು. ಮತ ಎಣಿಕೆ ಸಂಜೆ 5 ಗಂಟೆ ನಂತರ ಪ್ರಾರಂಭವಾಗಿತ್ತು. ಇನ್ನು ಚುನಾವಣೆಗೆ ಮೊದಲೇ 26 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಬಿಹಾರದಲ್ಲಿ 5, ಒಡಿಶಾದಲ್ಲಿ 4 ಮತ್ತು ಹರಿಯಾಣದಲ್ಲಿ 2 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಒಟ್ಟು 14 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಪ್ರಮುಖ ಅಭ್ಯರ್ಥಿಗಳಲ್ಲಿ ಬಿಹಾರದ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಇದ್ರು. ಅವರಿಬ್ಬರು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಜೆಡಿಯು ನಾಯಕ ನಿತೀಶ್ ಕುಮಾರ್ 44 ಶಾಸಕರಿಂದ ಮತಗಳನ್ನು ಪಡೆದರು. ನಿತಿನ್ ನವೀನ್ 44 ಶಾಸಕರ ಬೆಂಬಲವನ್ನು ಪಡೆದರು. ರಾಷ್ಟ್ರೀಯ ಲೋಕ ಮೋರ್ಚಾ ನಾಯಕ ಉಪೇಂದ್ರ ಕುಶ್ವಾ ಶಾಸಕರಿಂದ 42 ಮತಗಳನ್ನು ಪಡೆದರು. ಇನ್ನು ರಾಮನಾಥ್ ಠಾಕೂರ್ ಕೂಡ 42 ಶಾಸಕರ ಬೆಂಬಲವನ್ನು ಪಡೆದರು. ವಿರೋಧ ಪಕ್ಷದ ಮಹಾಗಠಬಂಧನ್ ಮತದಾನ ಪ್ರಕ್ರಿಯೆಯಲ್ಲಿ ಎಡವಿದ್ದು ಕಾಂಗ್ರೆಸ್ನ 3 ಶಾಸಕರು ಮತ್ತು RJDಯ ಒಬ್ಬರು ಮತದಾನಕ್ಕೆ ಗೈರು ಹಾಜರಾಗಿದ್ದರು. ಮಹಾರಾಷ್ಟ್ರದಲ್ಲಿ 7 ಸ್ಥಾನಗಳು, ತಮಿಳುನಾಡಿನಲ್ಲಿ 6, ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತಲಾ 5 ಮತ್ತು ಒಡಿಶಾದಲ್ಲಿ 4, ಅಸ್ಸಾಂನಲ್ಲಿ 3, ಹರಿಯಾಣ, ತೆಲಂಗಾಣ, ಛತ್ತೀಸ್ಗಢದಲ್ಲಿ ತಲಾ 2 ಮತ್ತು ಹಿಮಾಚಲ ಪ್ರದೇಶದಲ್ಲಿ 1 ಸ್ಥಾನಕ್ಕೆ ರಾಜ್ಯಸಭಾ ಚುನಾವಣೆ ನಡೆದಿತ್ತು. ರಾಜ್ಯದಲ್ಲಿ ಬೇಸಿಗೆಯ ಬಿಸಿಲ ಬೇಗೆಯ ನಡುವೆಯೂ ವರುಣನ ಆಗಮನದ ಮುನ್ಸೂಚನೆ ಸಿಕ್ಕಿದೆ. ಹವಾಮಾನ ಇಲಾಖೆ ವರದಿ ಪ್ರಕಾರ ಇಂದು ಬೆಂಗಳೂರು ಸೇರಿದಂತೆ ರಾಜ್ಯದ ಒಟ್ಟು 17 ಜಿಲ್ಲೆಗಳಲ್ಲಿ ಅನಿರೀಕ್ಷಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಸಂಜೆ ಅಥವಾ ರಾತ್ರಿ ವೇಳೆಗೆ ಲಘು ಮಳೆಯಾಗುವ ನಿರೀಕ್ಷೆ ಇದೆ. ಗರಿಷ್ಠ ತಾಪಮಾನ 34 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಬಹುದು. ಮಳೆಯ ಮುನ್ಸೂಚನೆ ಒಂದೆಡೆ ಆದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಕಲಬುರಗಿ, ರಾಯಚೂರು, ವಿಜಯಪುರ, ಬೀದರ್ನಲ್ಲಿ ತಾಪಮಾನ ಏರಿಕೆ ಆಗಲಿದೆ. ಇಲ್ಲಿ ಗರಿಷ್ಠ ತಾಪಮಾನ 38 ಡಿಗ್ರಿ ಸೆಲ್ಸಿಯಸ್ ದಾಟುವ ಸಂಭವ ಕೂಡ ಇದೆ. ಇನ್ನು ಮಳೆ ಬರುವ ಸಂದರ್ಭದಲ್ಲಿ ಗಂಟೆಗೆ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮತ್ತು ರೈತರು ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕಲಬುರಗಿಯಲ್ಲಿ ರಾಜ್ಯದ ಅತಿ ಹೆಚ್ಚು ಅಂದರೆ ಗರಿಷ್ಠ ತಾಪಮಾನ ದಾಖಲಾಗುತ್ತಿದ್ದು ಶೆಕೆ ಹೆಚ್ಚಿರಲಿದೆ. ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ.